ಅಲ್ಲ ಮೆಸೇಜ್ ಯಾರು? ನಾನ್ ನೋಡ್ತೀನಿ, ನೀನ್ ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್. ಶನಾಯ, ಆ ಸುಬ್ಲಕ್ಷ್ಮಿಗೆ ಈ ಆರ್ಡರ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿರೋದು ಆ ಹೆಂಗಸರು ಕೆಲ್ಸಕ್ಕೆ ಬರ್ತಿರೋದ್ರಿಂದ, ರೈಟ್? ಎಸ್ ಇಶಾ, ಆ ಕೆಲಸದವ್ರು ಇರಲಿಲ್ಲ ಅಂದಿದ್ರೆ ಅವಳೊಬ್ಳಿಗೆ ಇದೆಲ್ಲ ಹೇಗ್ ಮಾಡಕ್ಕಾಗ್ತಿತ್ತು ಹೇಳು? ಆ ಕೆಲಸದವರು ಈ ಸುಬ್ಲಕ್ಷ್ಮಿಗೆ ಸ್ಟ್ರೆಂತ್ ಆಗಿದ್ದಾರೆ. ನಾವು ಆ ಸ್ಟ್ರೆಂತನ್ನೇ ಮುರಿದ್ರೆ ಸಹನಾ, ನಾನು ಹೇಳಿದ ಕೆಲಸ ಏನಾಯ್ತು? ಡನ್. ಸಹನಾ, ಯು ಆರ್ ಆಸಮ್. ಸರಿ ಸರಿ, ಈಗ ನೀವಿಬ್ರು ಹೊರಡಿ. ಕೆಲಸ ಎಲ್ಲ ಆದಮೇಲೆ ಆದಷ್ಟು ಬೇಗ ಕೀ ತಗೊಂಡು ಬನ್ನಿ, ಓಕೆ? ಸರಿ ಸಹನಾ. ಶನಯ, ಲೆಟ್ಸ್ ಮೂವ್. ಫೈನ್ ಫೈನ್. ಇವರೆಲ್ಲ ಸೇರ್ಕೊಂಡು ಏನ್ ಮಾಡಕ್ ಹೊಂಟವ್ರೆ? ಆ ಸಹನಾ ಏನ್ ಹೇಳ್ಕೊಳ್ಸುದ್ಲು? ಇರ್ಲಿ, ಅದೇನೋ ನೋಡೇ ಬಿಡೋಣ. ಅಮ್ಮ, ಯಾಕಪ್ಪ ಇಷ್ಟೊತ್ತಾಯ್ತು? ಸಾರಿಮ್ಮ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಒಂದು ಮೀಟಿಂಗ್ ಇತ್ತು, ಅದು ಮುಗಿಯೋದು ಲೇಟ್ ಆಯಿತು ಅಷ್ಟೇ. ಪುಟ್ಟಿ ಏನು ಮಾಡ್ತಿದ್ದಾಳೆ? ಊಟ ಮಾಡಿ ಮಲ್ಕೊಂಡ್ಲಾ? ಅವಳೆಲ್ಲಿ ನಿನ್ ಬಿಟ್ಟು ಊಟ ಮಾಡ್ತಾಳೆ ಹೇಳು? ನಿನ್ಗಾಗ್ಲಿ ಅವಳಿಗಾಗ್ಲಿ ಒಬ್ರನ್ನೊಬ್ರು ಬಿಟ್ಟು ಊಟ ಮಾಡಿದ್ರೆ ಊಟ ಎಲ್ಲಾರ್ಗತ್ತೆ? ಪಾಪ ಅಪ್ಪ ಬರೋವರೆಗೂ ಊಟ ಮಾಡಲ್ಲ ಅಂತ ಹಸ್ಕೊಂಡು ಕೂತಿದ್ದಾಳೆ. ಓ ಹಾಗಾ, ಸರಿ ಹಾಗಾದ್ರೆ ಬೇಗ ಊಟಕ್ಕೆ ರೆಡಿ ಮಾಡು, ನಾನು ಹೋಗೋಳನ್ನ ಎಬ್ಬಿಸ್ಕೊಂಡ್ಬಂದ್ಬಿಡ್ತೇನೆ. ಅದಕ್ಕೆ ಹೇಳೋದು, ಏನೇ ಆದ್ರೂ ತಾಯಿ ಇರಬೇಕು ಅಂತ. ತಾಯಿ ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳಿಗೆ ಊಟ ಮಾಡಿಸಿ ಮಲಗಿಸ್ತಿದ್ಲು. ನನ್ನ ಮಗಳಿಗೆ ಅದೊಂದು ಅದೃಷ್ಟ ಇಲ್ಲ ಬಿಡಮ್ಮ. ಯಾಕಿಲ್ಲ? ಅವಳಿಗೂ ತಾಯಿ ಪ್ರೀತಿ ಅನುಭವಿಸೋ ಅದೃಷ್ಟ ಇದೆ. ಆದ್ರೆ ನೀನ್ ಮನ್ಸು ಮಾಡ್ಬೇಕಷ್ಟೆ. ನೀನ್ ಇನ್ನೊಂದು ಮದುವೆ ಅಂತ ಆದ್ರೆ ಆ ಮಗುಗೆ ಒಬ್ಬ ತಾಯಿ ಸಿಕ್ಕಾಗುತ್ತೆ, ನನ್ಗೆ ಒಬ್ಳು ಸೊಸೆ ಸಿಗ್ತಾಳೆ, ನಿನ್ಗೂ. ಪ್ಲೀಸ್, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಮತ್ತೆ ಮತ್ತೆ ಮದುವೆ ವಿಚಾರ ಎತ್ತಬೇಡ ಅಂತ. ನೋಡು, ನನ್ನ ಮಗಳಿಗೆ ನಾನೇ ತಾಯಿ, ನಾನೇ ತಂದೆ. ಹೌದು, ಹಾಗಂತ ನೀನ್ ಪ್ರತಿದಿನ ರಾತ್ರಿ ಬರೋವರೆಗೂ ಆ ಮಗು ಹಸ್ಕೊಂಡು ಕೂತಿರ್ಬೇಕಲ್ಲ? ಅವಳು ಹಸ್ಕೊಂಡು ಕೂತಿರೋದನ್ನ ನೋಡ್ಕೊಂಡು ನನ್ನ ಹೊಟ್ಟೆ ತುಂಬಿಸ್ಕೋಬೇಕಲ್ವಾ? ಅಮ್ಮ ಪ್ಲೀಸ್, ದಯವಿಟ್ಟು ನಿನ್ನ ಮಾತುಗಳನ್ನ ನಿಲ್ಲಿಸ್ತೀಯಾ? ಅಮ್ಮ, ನನ್ನ ಈ ಜೀವನಕ್ಕೆ ನನ್ನ ಜ್ಯೋತಿ ನೆನಪುಗಳಷ್ಟೇ ಸಾಕು. ನನ್ನ ಲೈಫಲ್ಲಿ ಅವಳು ಬಿಟ್ಟು ಬೇರೆ ಯಾರೋ ನನ್ನ ಹೆಂಡತಿ ಸ್ಥಾನ ನಾನು ತುಂಬಿಸೋಕ್ಕಾಗಲ್ಲ. ಅವಳೇ ಅಮ್ಮ ನನ್ನ ಹೆಂಡತಿ. ನನ್ನ ಮಗುಗೆ ತಾಯಿ ನೆನಪೆ ಬರ್ದಿರೋ ಹಾಗೆ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನೋಡ್ಕೋತೇನೆ.
ಸಿ ಎಲ್ಲ ಐಟಮ್ಸು ಇಲ್ಲೇ ಇದೆ. ಶಿಟ್, ಇವ್ರು 4 ಜನ ಸೇರಿಕೊಂಡು ಎಲ್ಲ ಐಟಮ್ಸ್ ರೆಡಿ ಮಾಡಿಬಿಟ್ಟಿದ್ದಾರೆ. ಇವ್ರನ್ನ ಹೀಗೆ ಬಿಟ್ಟರೆ ಆರ್ಡರ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಬಿಟ್ಟರೆ ತಾನೆ, ಅವಳಿಗೆ ತೊಂದರೆ ಕೊಡೋಕ್ಕೆ ಅಂತಾನೆ ನಾವು ಇಲ್ಲಿಗೆ ಬಂದಿರೋದು. ಇಶಾ, ಈಗೇನು ತೊಂದರೆ ಕೊಡೋದು? ತೊಂದರೆ ಕೊಡೋವರೆಗೂ ನಿಮ್ಮನ್ ಬಿಡೋರು ಯಾರೋ? ಹಂಗೇನಾರ ತೊಂದರೆ ಕೊಟ್ರೆ ನಿಮ್ಮನ್ ಸುಮ್ಕೆ ಬುಟ್ಟಿನಾ? ನಿಮ್ಮಿಬ್ರನ್ನ ನನ್ನಿಂದ ಕಾಪಾಡೋದು ಯಾರು? ನೀನಾ? ನೀನ್ ಹೇಗೆ ಇಲ್ಲಿಗೆ ಬಂದೆ? ಅದೇ ಪ್ರಶ್ನೆನ ನಾನ್ ನಿಮ್ಮನ್ ಕೇಳಬೇಕು. ನೀವಿಬ್ರು ಇಲ್ಲಿಗೆ ಹೆಂಗ್ ಬಂದ್ರಿ? ಯಾಕೆ ಬಂದ್ರಿ? ಈಗ ಮಾತಾಡ್ತಿರೋ ಇಲ್ವೋ? ನೋಡು ಸುಬ್ಲಕ್ಷ್ಮಿ, ಫಿಸಿಕಲ್ ಹ್ಯಾಂಡ್ಲಿಂಗ್ ಎಲ್ಲ ಓಕೆ, ಏನಿದ್ರು ಮಾತಲ್ಲಿರ್ಬೇಕು. ಇದನ್ನೇ ನಾನ್ ನಿಮ್ಮನ್ ಕೇಳ್ಬೋದಲ್ವಾ? ಏನೇ ಇದ್ರು ಬರೀ ಮಾತ್ನಲ್ಲಿ ಇಟ್ಕೊಳ್ಳಿ, ಅದನ್ ಬಿಟ್ಟು ನಾವು ಕಷ್ಟಪಟ್ಟು ಮಾಡಿರೋ ಕೆಲ್ಸನ ಹಾಳು ಮಾಡಕ್ ಬಂದಿದ್ದೀರಲ್ಲ, ನಿಮ್ಮನ್ ನಾನ್ ಸುಮ್ಕೆ ಬಿಟ್ಬಿಡ್ಬೇಕಾ? ಕುಂಬಾರಂಗ್ ವರ್ಷ ದೊಣ್ಣೆಗ್ ನಿಮ್ಸ ಅಂತಾರೆ. ಹಂಗೆ ನಾವು ಕಷ್ಟಪಟ್ಟು ಮಾಡಿರೋ ಕೆಲ್ಸನ ನಿಮ್ಸದಲ್ಲಿ ಹಾಳು ಮಾಡಕ್ ಬಂದ್ರ? ಇಲ್ಲ, ನಿನ್ನನ್ ಸುಮ್ಕೆ ಬುಟ್ಟಿನಾ? ನಿನ್ನ ಹೋಯ್ತಿದ್ಯಾ? ಸುಬ್ಲಕ್ಷ್ಮಿ ಕೈ ಬಿಡು. ಸುಬ್ಲಕ್ಷ್ಮಿ ಕೈ ಬಿಡು. ಸುಬ್ಲಕ್ಷ್ಮಿ, ಸುಬ್ರ ಬಿಟ್ಬಿಡು, ಇದೆಲ್ಲ ಸರಿ ಇರಲ್ಲ. ಹೌದು, ನಾನ್ ಮಾಡೋದ್ ಮಾತ್ರ ಸರಿಗಿರಲ್ಲ, ನೀವು ಮಾಡೋದ್ ಮಾತ್ರ ಸರಿಗಿರ್ತದ? ಮಾಡೋದ್ ಅನಾಚಾರ, ಮನೆ ಮುಂದೆ ಬೃಂದಾವನ. ಶನಯ, ಕೈ ಬಿಡಕ್ಕೆ ಹೇಳು ಅವಳಿಗೆ. ಇಟ್ಸ್ ಹರ್ಟಿಂಗ್. ಯು ಶಾಟ್ ಸೇಮ್ ಹಿಯರ್. ಸುಬ್ಲಕ್ಷ್ಮಿ, ಕೈ ಬಿಡು. ಕೆಟ್ಟದ್ ಮಾಡೋ ಕೈಗಳು ಇವುಗಳನ್ನ ಮುರಿದ್ರೇನೆ ನೀವು ಬುದ್ಧಿ ಬರೋದು. ಸುಬ್ಲಕ್ಷ್ಮಿ, ಕೈ ಬಿಡು. ನಡೀರೆ ಈಚೆಗೆ. ಸುಬ್ಲಕ್ಷ್ಮಿ, ಏನ್ರೆ ಸುಬ್ಲಕ್ಷ್ಮಿ ಪ್ಲೀಸ್ ಬಿಟ್ಬಿಡು. ಕೋಪೆಲ್ಲ ತಗೊಳ್ಬೇಕಾದ್ರೆ ನಾನೇನ್ ಮಾಡ್ದೆ? ನೀನೇನ್ ಮಾಡ್ದ? ಆಗಲಕಾಯಿ ಬೇವಿನಕಾಯಿ ಎರಡು ಕಹಿನೆಯ. ಒಂದು ದೊಡ್ಡದಾಗಿರ್ತದೆ, ಇನ್ನೊಂದು ಚಿಕ್ಕದಾಗಿರ್ತದೆ, ಅಷ್ಟೇ ಯತ್ವಾಸ. ನೀವಿಬ್ರು ಒಂದೇ ಅಂತ ನನಗ್ ಚೆನ್ನಾಗಿ ಗೊತ್ತೈತೆ. ಬ್ಯಾರೆಯವ್ರ ಮನೆ ಮುಂದೆ ಕಿತ್ತಾಡೋದ್ ಬೇಡ ಅಂತ ಸುಮ್ಕೆ ಇವ್ನಿ. ಇನ್ನೊಂದ್ಸಲ ನಾನ್ ಕೆಲ್ಸ ಮಾಡೋ ಕಡೆ ತಲೆ ಹಾಕಿದ್ರೆ ಹಿಡ್ಕೊಂಡಿರೋ ಈ ಕೈಗಳನ್ನ ಮುರಿಯೋದು ಕಷ್ಟ ಅಲ್ಲ ಈ ಸುಬ್ಬಿಗೆ. ಹೋಯ್ತಾ ಇರಿ. ಸುಬ್ಲಕ್ಷ್ಮಿ ಅವರೇ, ಏನಾಯ್ತು? ಇವ್ರ್ಯಾಕೆ ಇಲ್ಲಿಗೆ ಬಂದಿದ್ರು? ಅಂತೂ ಅವರಿಗೆ ರುದ್ರಕಾಳಿ ದರ್ಶನ ತೋರಿಸಿದ್ರ ಅಂತ ಆಯ್ತು. ಬುಟ್ಟಿನ ಮತ್ತೆ ಎದ್ರಕೊಂಡ್ ಮೂಲೆಯಲ್ಲಿ ಕೂತ್ಕೊಳ್ಳೋ ಸುಬ್ಬಿ ಯಾವತ್ತೋ ಸತ್ತೋದ್ಲು. ಇನ್ ಏನೇ ಇದ್ರು ಸೇರ್ಕ್ ಸವ ಸೇರನ್ನೋ ಸುಬ್ಬಿನೇಯ. ಎಲ್ಲಿ ಹೋದ್ಲಿ ಇವಳು? ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಲ್ಲ ಇವಳು. ಸಮಿಟ್ ಶನಯ, ಎಲ್ಲಿ ಹೋದ? ಶನಯ, 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 ಏನಾಯ್ತು? ಅಲ್ಲ, ಎಲ್ಲಿ ಹೋಗಿದ್ದೆ ನೀನು? ನಿನ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಬೇಬಿ,
ವಾಟ್ ಹ್ಯಾಪನ್? ಜಾನು ಏನಾಯ್ತು? ಓ, ನೀನು ಅದೇ ಬೇಜಾರಲ್ಲಿದೆಯಾ? ಬೇಬಿ, ಈಗೇನು ಆ ಕಾಂಟ್ರಾಕ್ಟ್ ಬಗ್ಗೆ ಮೀಟಿಂಗ್ ಫಿಕ್ಸ್ ಮಾಡಬೇಕು ಅಷ್ಟೇ ತಾನೇ? ಆಯ್ತು ಬಿಡು, ಮಾಡೋಣ. ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೋತೀಯಾ? ನೋ ಗ್ಯಾರಿ, ಅದಕ್ಕಲ್ಲ. ಮತ್ತೆ ಆ ಸುಬ್ಲಕ್ಷ್ಮಿ ಪಾಠ ಕಲಿಸ್ಬೇಕು ಅಂತ ನಾನು ಉಷಾ ಸೇರ್ಕೊಂಡು ಅಲ್ಲಿಗೆ ಹೋಗಿದ್ವಿ. ಆ ಸುಬ್ಲಕ್ಷ್ಮಿ ನನ್ನ ಕೈ ಹಿಡ್ದಷ್ಟು ಜೋರಾಗಿ ತಿರ್ಸಿದ್ಲು ಗೊತ್ತಾ? ಈಗಲೂ ನನ್ನ ಕೈ ನೋವ್ತಾ ಇದೆ. ಜಾನು, ನೀನಲ್ಲಿ ಯಾಕೆ ಹೋದೆ? ಇದೆಲ್ಲ ಯಾಕೆ ಮಾಡಕ್ಕೆ ಹೋಗ್ತೀಯ ನೀನು? ನಾವು ಅಂದ್ರೆ ಅವಳನ್ನ ಸುಮ್ಮನೆ ಬಿಟ್ಬಿಡು ಅಂತೀಯಾ? ನಾನು ಹಾಗೆ ಹೇಳ್ತಿಲ್ಲ. ಈಗ ನೋಡು, ಇದ್ರದ್ದೆಲ್ಲ ಮಾಡಕ್ಕೆ ಹೋಗಿ ಈಗ ನಿನ್ನೆ ಹರ್ಟ್ ಮಾಡ್ಕೊಂಡೆ. ಹರ್ಟ್ ಆಗಲಿ ಗ್ಯಾರಿ, ಅದೆಷ್ಟು ಹರ್ಟ್ ಆಗುತ್ತೋ ಹರ್ಟ್ ಆಗಲಿ. ಹರ್ಟ್ ಆದಷ್ಟು ಅವಳ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ಕೋಪ ಜಾಸ್ತಿ ಆದಷ್ಟು ಅವಳನ್ನ ಗೆಲ್ಲಕ್ಕೆ ಬಿಡಬಾರ್ದು ಅಂತ ಅನ್ಸುತ್ತೆ. ನಾನಂತ ಅವಳನ್ನ ಗೆಲ್ಲಕ್ಕೆ ಬಿಡೋದಿಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಚಿನ್ನು, ಚಿನ್ನು, ಎದ್ದೇಳು ಕಂದ. ಇಲ್ಲಿ ನೋಡು, ಪಪ್ಪ ಬಂದಿದ್ದಾನೆ. ಎದ್ದೇಳು 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 ಎದ್ದೇಳು. ಯಾಕು ಕಂದ ಊಟ ಮಾಡ್ದೆ ಹಾಗೆ ಮಲ್ಬಿಟ್ಟಿದ್ಯಾ? ನಾನು ನಿಂಗೆ ಅಂತ ಕಾಯ್ತಾ ಇನ್ನ ಯಾವಾಗ ನಿದ್ದೆ ಬಂತು ಅಂತಾನೆ ನಂಗೆ ಗೊತ್ತಿಲ್ಲ, ಹಂಗೆ ಮಲ್ಕೊಬಿಟ್ಟಿದ್ದೀನಿ. ಹಾ, ನೋಡಿದ್ಯಾ ಮತ್ತೆ? ಆ ನಿದ್ರೆ ನನ್ನ ಮಗಳು ಪರ್ಮಿಷನ್ ಕೇಳ್ದಲ್ಲ ಹಾಗೆ ಬಂದ್ಬಿಡ್ತಾ. ನೆಕ್ಸ್ಟ್ ಟೈಮ್ ಏನಾದ್ರು ಬಂದ್ರೆ ಅದಕ್ಕೆ ಬೈಕ್ ಕಳಿಸ್ಬಿಡು, ಹೇಳ್ತೀನಿ. ಅದನ್ನ ನಾನು ಮಾಡ್ತೀನಿ ಪಪ್ಪ, ಅದು ನನ್ನ ಮಾತೆ ಕೇಳಲ್ಲ, ಅದು ನಿಂತಾರ. ಅಂತಾರನ? ನಾನು ಯಾವಾಗಲೂ ನಿನ್ನ ಮಾತು ಕೇಳಿಲ್ಲ. ಏನೋಪ್ಪ, ಇವತ್ತೊಂದು ದಿವಸ ತುಂಬ ಕೆಲಸ ಆಯಿತು ಅಂತ ಲೇಟ್ ಆಯಿತು ಅಷ್ಟೇ. ಆದರೂ ಸಾರಿ ಕೇಳ್ತೀನಿ ಆಯ್ತಾ? ಸಾರಿ. ಆದರೂ ನೀನು ತಪ್ಪು ಮಾಡಿದ್ಯಾ. ಪಾಪ ಅಜ್ಜಿ ಬೇಜಾರು ಮಾಡ್ಕೊಂಡಿದ್ದೆ. ಅವ್ರ ಜೊತೆ ಊಟ ಮಾಡ್ಕೊಂಡು ಮಲ್ಕೋಬೇಕಿತ್ತಲ್ವಾ? ಇಲ್ಲ, ನಾನು ನಿನ್ನ ಜೊತೆನೇ ಊಟ ಮಾಡೋದು. ನೀನು ನಂಗೆ ಊಟ ಮಾಡ್ಸೋಕ್ಕಾಗಲ್ಲ ಅಂದರೆ ಹೇಳು, ನಂಗೆ ಊಟನೇ ಬೇಡ. ಇಲ್ಲ ಕಂದ, ನನ್ನ ಪಾಪುಗೆ ಊಟ ಮಾಡ್ಸೋದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನನಗೆ ಬೇರೆ ಏನಿರೋಕ್ಕೆ ಸಾಧ್ಯ? ಅದೇ ನಂಗೆ ತುಂಬ ಇಷ್ಟ. ಓಕೆ, ಇವಾಗ ನಾನು ನನ್ನ ಕಂದ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ. ಓಕೆ, ಕಮಾನ್. ಮಗ, ಓಯ್ ಅಥರ್ವ, ಎದ್ದೋಳು ಮಗ. ಏನ್ ಸುಬ್ಬಮ್ಮ? ಯಾಕೆ ಮಗ, ಊಟ ಮಾಡ್ದೆ ಹಂಗೆ ಮಲಿಕೊಂಡಿದ್ಯಾ? ಎದ್ದೋಳು, ಒಸಿ ಊಟ ಮಾಡ್ಬಿಡು. ಬೇಡ ನಂಗೆ. ಆಟ ಹಿಡಿಬಾರ್ದು ಮಗ. ಎದ್ದೋಳು 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 ಎದ್ದೋಳು. ಸ್ವಲ್ಪ ಊಟ ಮಾಡ್ಬೇಕು. ಯಾಕೇಳು? ಇವತ್ತು ನಿಂಗೆ ನಿಮ್ಮವ್ವನೇ ಊಟ ಮಾಡಿಸ್ತಾಳೆ. ಪಪ್ಪ, ಇವತ್ತು ನೀವೇ ನಂಗೆ ಊಟ ಮಾಡಿಸ್ತೀರಾ? ಸರಿ ಕಂದ, ಇವತ್ತು ನಾನೇ ನಿನ್ಗೆ ಊಟ ಮಾಡಿಸ್ತೀನಿ. ಆದರೆ ಒಂದು ಕಂಡೀಷನ್. ಏನದು? ಏನಾ? ನಾನೆಷ್ಟು ತಿನ್ನಿಸ್ತೀನೋ ಅಷ್ಟು ತಿನ್ಬೇಕು. ಕೋಪ ಮಾತ್ರ ಮಾಡ್ಕೋಬಾರ್ದು. ಸರಿ. That's my girl. ಬಾ. ಜಾನು,
ನನ್ನ ಟೈಮ್ ಎಷ್ಟಾಯ್ತು ಗೊತ್ತಾ? ಕೋಪ ಮಾಡ್ಕೊಂಡು ಊಟ ಬಿಟ್ಟರೆ ಹೆಲ್ತ್ ಹಾಳಾಗುತ್ತೆ. ಪ್ಲೀಸ್ ಊಟ ಮಾಡು. ಪರವಾಗಿಲ್ಲ ಗ್ಯಾರಿ, ಐ ಡೋಂಟ್ ಕೇರ್. ನಾನು ಹಸ್ಬೆಂಡ್ ಬೇಕಾದರೂ ಸಹಿಸ್ಕೋತೀನಿ, ನನ್ನ ಹೆಲ್ತ್ ಹಾಳಾದರೂ ಸಹಿಸ್ಕೋತೀನಿ. ಆದರೆ ಆ ಸುಬ್ಲಕ್ಷ್ಮಿ ಮುಂದೆ ಸೋಲನ್ ಮಾತ್ರ ಸಹಿಸ್ಕೊಳಲ್ಲ. ಏನೇ ಟ್ರೈ ಮಾಡಿದ್ರು ಅವಳೇ ಗೆಲ್ತಾಳೆ. ನೋ ಜಾನು, ಆ್ಯಕ್ಚುಲಿ ಗೆದ್ದಿರೋದು ನೀನು. ಅವಳಿಂದ ನೀನು ನನ್ನನ್ನು ಗೆದ್ದಿದ್ಯಾ. ಇನ್ಯಾಕೆ ಯೋಚನೆ ಮಾಡ್ತೀಯ? ಕಮ ಊಟ ಮಾಡು. ಮಗ, ನೀನು ನನ್ನ ಮಾತು ಕೇಳಲ್ಲ? ಕೇಳು ಸುಬ್ಬಮ್ಮ. ಇತ್ತೀಚೆಗೆ ಏನೋ ಯೋಚನೆ ಮಾಡ್ತಿರ್ತೀಯ, ಯಾವಾಗಲೂ ಮಂಕಾಗಿರ್ತೀಯ. ಏನಾಯ್ತು ಮಗ ನಿಂಗೆ? ಸುಬ್ಬಮ್ಮ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ನೋಡು, ನೀನ್ ಪುಸ್ತಕದಾಗಿರೋ ಪ್ರಶ್ನೆಗಳಿಗೆಲ್ಲ ನನಗೆ ಉತ್ತರ ಬರಕಿಲ್ಲ ಮತ್ತೆ. ಅಯ್ಯೋ, ಬುಕ್ಕಲ್ಲಿರೋ ಪ್ರಶ್ನೆ ಅಲ್ಲ ಸುಬ್ಬಮ್ಮ. ಪ್ಲೀಸ್ ಉತ್ತರ ಕೊಡ್ತೀಯಾ? ಚೆನ್ನಾಗಿದ್ಯಾ? ಪಪ್ಪ, ನಾನು ಹಿಂಗೊಂದು ಕೇಳ? ಕೇಳ್ಬಿಟ್ಟ, ಹೇಳ್ತೇನೆ. ಈಗೇನಾದ್ರು ಅಮ್ಮ ಇದ್ದಿದ್ರೆ ಇದೇ ತರ ಅಮ್ಮನೂ ಊಟ ಮಾಡಿಸ್ತಾ ಇದ್ರಲ್ವಾ? ದಿನ ನನ್ಗೆ ಊಟ ಮಾಡಿಸೋದು, ರೆಡಿ ಮಾಡಿಸೋದು ಯಾವ ಕಷ್ಟನೂ ಇರ್ತಾ ಇರ್ಲಿಲ್ಲ ಅಲ್ವಾ? ಇಲ್ಲ ಕಂದ, ಅದು ಯಾವುದು ನನಗೆ ಕಷ್ಟ ಅಲ್ಲ, ತುಂಬಾನೇ ಇಷ್ಟ. ಅಷ್ಟು ಇಷ್ಟಪಡೋದಾದ್ರೆ ನಿಜ ಹೇಳ್ಬೇಕು, ಆಯ್ತಾ? ಆಯ್ತು, ಕೇಳಿ ಸಾರ್. ಸುಬ್ಬಮ್ಮ, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ನಿನ್ನ ಹತ್ರ ದುಡ್ಡಿಲ್ವಾ? ಪಪ್ಪ ನಿನಗೆ ದುಡ್ಡು ಕೊಡಲ್ವಾ? ನೀನ್ ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ ತಾನೆ? ಎಲ್ಲಿ ಆ ಮಾಡು ಮಗ. ಬೇಡ ನಂಗೆ. ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಪಪ್ಪ ನಿನಗೆ ದುಡ್ಡು ಕೊಡ್ತಿಲ್ಲ ಅಲ್ವಾ? ನಂಗೊತ್ತು, ಪಪ್ಪ ನಿನಗೆ ದುಡ್ಡು ಕೊಟ್ಟಿದ್ರೆ ನಿಂಗೆ ಇಷ್ಟೆಲ್ಲ ಕಷ್ಟನೇ ಆಗ್ತಿರ್ಲಿಲ್ಲ. ಐ ಹೇಟ್ ಪಪ್ಪ. ಅಥರ್ವ, ಹಂಗೆಲ್ಲ ಹೇಳ್ಬಾರ್ದು ಮಗ. ಏನೇ ಆದ್ರೂ ಅವ್ರು ನಿನ್ ಪಪ್ಪ, ಅವ್ರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಇರ್ತದೆ. ಆದ್ರೆ ಅವ್ರದನ್ನ ತೋರಿಸ್ಕೊತಿಲ್ಲ ಅಷ್ಟೇಯ. ನಿನ್ಗದೆಲ್ಲ ಈಗಲೇ ಅರ್ಥ ಆಗಕ್ಕಿಲ್ಲ. ಬೆಳೆದು ದೊಡ್ಡವನಾಯ್ತಲ್ಲ, ಆಗ ನಿಂಗಿದೆಲ್ಲ ಅರ್ಥ ಆಯ್ತದೆ. ನೀನು ಬೇಗ ಬೆಳೆದು ದೊಡ್ಡವನಾಗ್ಬೇಕು ಅಂದ್ರೆ ಈಗ ಚೆನ್ನಾಗಿ ಊಟ ಮಾಡ್ಬೇಕು. ಎಲ್ಲಿ ಆ ಮಾಡ ಜಾಣ. ಈಗ ಪಪ್ಪ ತರಿಸ್ತಿರೋದು ನಿನಗೆ ರುಚಿ ಅನ್ಸಲ್ವಾ? ತುಂಬಾ ರುಚಿ ಅನಿಸ್ತದೆ. ಪಪ್ಪ, ನಮ್ಮ ಫ್ರೆಂಡ್ಸ್ಗೆಲ್ಲ ಅವ್ರ ಅಮ್ಮನೇ ಊಟ ಮಾಡ್ಸೋದಂತೆ. ಪಪ್ಪ, ನೀವೇ ನಂಗೆ ಅಪ್ಪ ಅಮ್ಮ ಎಲ್ರು ಓಕೆನಾ? ಖಂಡಿತ ಅವ್ರ ಮೇಲೆ ರಿವೆಂಜ್ ತೊಗೊಳ್ಳೋಣ. ಅಲ್ಲ, ಸದ್ಯಕ್ಕೆ ಸ್ವಲ್ಪ ಊಟ ಮಾಡ್ತೀಯಾ ಪ್ಲೀಸ್?
ಆ